ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಆಟನ ಶುರು ಮಾಡೋಣ. ಆದರೆ ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಪರಿಚಯ ಆಗಬೇಕು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ. ಸರ್, ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ನಿಮ್ಮ ಪರಿಚಯ ಮತ್ತು ನಿಮ್ಮ ಕುಟುಂಬಕ್ಕೆ ಇಟ್ಟಿರುವಂಥ ಹೆಸರಿನ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನಾವು ಬೆಂಗಳೂರಿನ ಕೋಡಿಹಳ್ಳಿಯಿಂದ ಬಂದಿದ್ದೀವಿ. ನಾವೆಲ್ಲರೂ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವರು ಜೀತಕಲಾ ಮೇಡಮ್ ಅಂತ ಒಳ್ಳೆಯ ಗಾಯಕರು. ಆಮೇಲೆ ಇವರು ಶಿವಪ್ಪ ಅಂತ, ಇವರು ನಮ್ಮ ಸಹೋದ್ಯೋಗಿ. ಆಮೇಲೆ ಅವರು ಮಂಜುನಾಥ್ ಅಂತ. ಆಮೇಲೆ ನನ್ನ ಹೆಸರು ಇನೂಸ್. ನಾವೆಲ್ಲರೂ NL ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ತಂಡದ ಹೆಸರು, ಕುಟುಂಬದ ಹೆಸರು NL ಫ್ಯಾಮಿಲಿ ಅಂತ ಇಟ್ಕೊಂಡಿದ್ದೀವಿ. ಓಕೆ ಸರ್, ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ, ಆಯ್ತಾ? ಥ್ಯಾಂಕ್ ಯು. ಓಕೆ, ನಾವು ಮುಂದಿನ ಕುಟುಂಬ ನೇಸರ ಕುಟುಂಬ. ನೇಸರ ಹೆಸರು ಕೇಳೋದಕ್ಕೆ ತುಂಬ ಸೊಗಸಾಗಿದೆ ಅಲ್ವಾ? ಯಾಕಂದರೆ ಪ್ರಕೃತಿಗೆ ಹತ್ರ ಅಂತ ಹೇಳಿ. ಹೇಳಿ, ನಿಮ್ಮಗಳ ಪರಿಚಯ ಮಾಡಿಕೊಡಿ. ನಾನು ನಿರ್ಮಲಾ, ಸಾಫ್ಟ್ವೇರ್ ಉದ್ಯೋಗಿ. ಇವರು ನಮ್ಮ ಹಸ್ಬೆಂಡ್ ಸಾಗರ್ ಅಂತ, ಇವರು ಕೂಡ ಸಾಫ್ಟ್ವೇರ್ ಉದ್ಯೋಗಿ. ಇವರು ನಮ್ಮ ನೆಫ್ಯೂ ಅರ್ಜುನ್ ಅಂತ ಹೇಳಿ 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ. ಅವರು ನಮ್ಮ ಅತ್ತೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಗೃಹಿಣಿ. ಅವರು ನಮ್ಮ ಸಿಸ್ಟರ್ ಇನ್ಲ ಉಷಾರಾಣಿ. ಅವ್ರು ಗೌರ್ಮೆಂಟ್ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಮೂಲತಃ ನಾಗಮಂಗಲದವರು, ಬಟ್ ಇವಾಗ ಬ್ಯಾಂಗ್ಳೂರು ಕಿತ್ತಗ್ನೂರಲ್ಲಿ ಸೆಟಲ್ ಆಗಿದ್ದೀವಿ. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು. ನಿಮ್ಮ ಮೂರನೇ ಕುಟುಂಬ ಸರ್, ನಿಮ್ಮ ಕುಟುಂಬದ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಕಿರಣ್ ಅಂತ. ನಾನು TCS ಅಲ್ಲಿ ಕೆಲಸ ಮಾಡ್ತಾ ಇರೋದು, ಸಾಫ್ಟ್ವೇರ್ ಇಂಜಿನಿಯರು. ಇವಳು ನನ್ನ ಧರ್ಮಪತ್ನಿ ಭಾಗ್ಯಶ್ರೀ ಅಂತ. ಇವನು ನನ್ನ ಮೊದಲನೇ ಮಗ ಭುವನ್ ಅಂತ, ಅವನು 2ನೇ ಮಗ ಶ್ರವಣ್ ಅಂತ. ಅವರು ನಮ್ಮ ತಾಯಿ ಶಶಿಕಲಾ. ನಾವು ಬೆಂಗಳೂರಿನ ಸೂರ್ಯ ಸಿಟಿ ನಿವಾಸಿ. ಓಕೆ, ಅದಕ್ಕೆ ಸೂರ್ಯವಂಶ ಕುಟುಂಬ ಅಂತ ಹೆಸರು ಬಂದಿದೆ. ಓಕೆ ಸರ್, ಆಯಿತು. ಚೆನ್ನಾಗಿ ಆಟ ಆಡಿ. ಆಲ್ ದಿ ಬೆಸ್ಟ್ ನಿಮಗೂ. ಇನ್ನು 4ನೇ ಕುಟುಂಬ, ನಿಮ್ಮಗಳ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಶ್ಯಾಮ್ ಅಂತ. ನಾನು ಖಾಸಗಿ ತಂತ್ರಾಂಶ ಸಂಸ್ಥೆಯಿಂದ ಬಂದಿದ್ದೇನೆ. ಅಲ್ಲಿ ಮುಖ್ಯ ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಬೆಂಗಳೂರಿನ ಬಸವೇಶ್ವರ ನಗರದಿಂದ ಬಂದಿದ್ದೀವಿ. ನಮ್ಮ ತಂಡದ ಹೆಸರು ಬೃಂದಾವನ ಅಂತ. ನನ್ನ ಮಗಳು ಬೃಂದ. ಸೊ ಅವಳಿಗೋಸ್ಕರ ನಾವು ಈ ಕಾರ್ಯಕ್ರಮ ಇಷ್ಟ ಅಂತ ಈ ತಂಡವನ್ನು ಬೃಂದಾವನ ಅಂತ ಇಟ್ಟಿದ್ದೀವಿ. ನಮ್ಮ ತಾಯಿ ಶ್ಯಾಮಲ, ಗೃಹಿಣಿ. ನನ್ನ ಧರ್ಮಪತ್ನಿ ಕಾವ್ಯ, ಶಿಕ್ಷಕಿ ಮತ್ತು ಗೃಹಿಣಿ. ಮತ್ತು ನಮ್ಮ ಮಾವ, ಅವರು ನಿವೃತ್ತ ಅಂಚೆ ಕಚೇರಿಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರು. ಓಕೆ, ಆಯಿತು. ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಎಲ್ಲ ತಂಡದವರು ಕೂಡ ಕಾರ್ಯಕ್ರಮನ ಈಗ ಶುರು ಮಾಡೋಣ. ಅಸಲಿ ಆಟ ಈಗ ಶುರು ಆಗ್ತಾ ಇದೆ. ಓಕೆ, ಹೇಪ್ 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 ಹೇಪ್. ಓಕೆ, ಎಲ್ಲ ಕುಟುಂಬದವರು ಕೂಡ ಅವರವರ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತಿನ್ಯಾಗ್ತಡ, ನಮ್ಮ ಮೊದಲನೇ ಸುತ್ತು ಅದಲ್ ಬದಲನ್ನ ಶುರು ಮಾಡೋಣ. ಮೊದಲನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ವ ಲ ರ ಕ ಬ ತುಂ ನೆ ಮ ಳಿ ಸಿನಿಮಾದ ಹೆಸರು. ಮಕ್ಕಳಿರೋ ಮನೆ ತುಂಬ. ಮಕ್ಕಳಿರಲವ್ವ ಮನೆ ತುಂಬ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ ಆಗಿದೆ. ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ನಿ ಗು ಉ ನ ನ ತೇ ವಂ ಹು ಹಾಡಿನ ಸಾಲಿದು. ನಿನ್ನ ನಗುವು ಹೂವಂತೆ. ನಿನ್ನ ನಗುವು ಹೂವಂತೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ ಆಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಖ ದ್ರ ಶೇ ಚಂ ದ್ರ ಸಂ ನ ಹೋ ಯ ಹ ರ ಸಿಂ ನ ವ್ಯಕ್ತಿಯ ಹೆಸರಿದು. ಅವರ ಇನ್ಷಿಯಲ್ ಆಗಿರ್ಬೋದು, ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರುತ್ತೆ. ಸಮಯ ಮುಗಿತಾ ಇದೆ. ಮೊದಲನೇ ಸುಳಿವು ಖ್ಯಾತ ಹಾಸ್ಯ ಕಲಾವಿದರು. ಹೊನ್ನವಳ್ಳಿ. ಇನ್ನು 2ನೇ ಸುಳಿವು ಇವರು ಶಾಶ್ವತವಾಗಿ ಒಂದು ಹುದ್ದೆಯಲ್ಲಿರುವ ನಟ.
ಹೊನ್ನಸಂದ್ರ ನರಸಿಂಹ ಚಂದ್ರಶೇಖರ್. ಹೊನ್ನಸಂದ್ರ ನರಸಿಂಹ ಚಂದ್ರಶೇಖರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾದ ಉತ್ತರ. ಸೊ ಲಾಸ್ಟಿಗೆ ಅಂತೂ ಇಂತೂ ಗೆಸ್ ಮಾಡಿದ್ರಿ ಅಲ್ವಾ. ಸೊ 3 ಪ್ರಶ್ನೆಯಲ್ಲಿ 3ಕ್ಕೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಆದರೆ 2 ಸುಳಿ ತೊಗೊಂಡು ಹೇಳಿರೋದ್ರಿಂದ 50 ಅಂಕ ಸಿಗ್ತಾ ಇದೆ. ಓಕೆ, ಈ ಒಂದು ರೌಂಡಿಂದ ಕಂಗ್ರಾಟ್ಸ್, ವೆಲ್ ಪ್ಲೇಡ್. ಎರಡನೇ ತಂಡದವರು ರೆಡಿ ಇದ್ದೀರಾ? ಓಕೆ, ನೇಸರ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ರ ದ ಪು ವ ಮ ರ ಣ ಸಿನಿಮಾದ ಹೆಸರು. ರಾಮಾಪುರದ ರಾವಣ. ರಾಮಾಪುರದ ರಾಮಾಯಣ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ರಾಮಾಪುರದ ರಾವಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತ ಬಿ ರ ಬಂ ಆ ಮ ಚುಂ ಪ್ರೆ ಹಾಡಿನ ಸಾಲಿದು. ಅಂಬರ ಚುಂಬಿತ ಪ್ರೇಮ. ಅಂಬರ ಚುಂಬಿತ ಪ್ರೇಮ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಸೊ ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡುವ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀಶ್ ನ ಕ್ರೂ ಮ ನ ರ ಳಿ ವ್ಯಕ್ತಿಯ ಹೆಸರಿದು. ನಿರ್ನಾರಾಳ್ಳಿ ಕೃಷ್ಣ. ಇನ್ನೂ ಒಂದು ಅಕ್ಷರ ಇದೆ. ಮೊದಲನೇ ಸುಳಿವು ರಂಗನಾಯಕಿ ಸಿನಿಮಾದ ನಟ. ಇನ್ನು ಎರಡನೇ ಸುಳಿವು ಅನಿಲ್ ಕಪೂರ್ಗೆ ಧ್ವನಿದಾನ ಮಾಡಿದ ಕಲಾವಿದ. ರಾಮಕೃಷ್ಣ ನೀರ್ನಾಳ್ಳಿ. ರಾಮಕೃಷ್ಣ ನೀರ್ನಾಳ್ಳಿ. ರಾಮಕೃಷ್ಣ ನೀರ್ನಾಳ್ಳಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ನೀರ್ನಳ್ಳಿ ರಾಮಕೃಷ್ಣ ಅದಲ್ ಬದಲಾಯಿತು ಉತ್ತರ ಕೂಡ. ಸೊ ಹಾಗಾಗಿ ಮಾರ್ಕ್ಸ್ ಇಲ್ಲ ಇದಕ್ಕೆ. ಓಕೆ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್, ಚೆನ್ನಾಗಿ ಟ್ರೈ ಮಾಡಿದ್ರು. ಮೂರನೇ ತಂಡದವರು ಸರ್ ಬಾಸ್. ಹಾಯ್ ಬಾಸ್, ರೆಡಿ ಇದ್ದೀರಾ? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಇದು ಸ್ಕೂಲ್ ಅಲ್ಲ ಸರ್. ಓಕೆ, ರೆಡಿ ಇದ್ದೀರಾ? ಮೂರನೇ ತಂಡದವರು. ಸೂರ್ಯವಂಶ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ನ ಬ ಮ ವೆ ಪ್ರೆ ಳ ಕು ಬೆ ಸಿನಿಮಾದ ಹೆಸರಿದು. ಪ್ರೇಮವೇ ಬಾಳಿನ ಬೆಳಕು. ಪ್ರೇಮವೇ ಬಾಳಿನ ಬೆಳಕು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತಿ ಪ್ರಿ ನಿ ಲ ದೆ ಇ ನ ಹೆ ನು ಲಿ ಗಿ ರ ಹಾಡಿನ ಸಾಲಿದು. ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ. ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪು ಲ ನ ಗ ನ ಕ ತ ವ್ಯಕ್ತಿಯ ಹೆಸರಿದೆ. ಪುಟ್ಟಣ್ಣ ಕಣಗಾಲ್. ಫೈನಲ್ ಉತ್ತರನಾ? ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ನಿರ್ದೇಶಕ. ಸರಿಯಾಗಿದೆ. 3 ಸರಿಯಾದ ಉತ್ತರ ಕೊಟ್ರಿ. ಓಕೆ, ಹಾಗಾಗಿ 60 ಪಾಯಿಂಟ್ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ ನಿಮ್ಮ ಕುಟುಂಬಕ್ಕೆ. ಕಂಗ್ರಾಟ್ಸ್. ಬೃಂದಾವನ ಕುಟುಂಬದವ್ರು ರೆಡಿ ಇದ್ದೀರಾ? ಕೃಷ್ಣ ಕೃಷ್ಣ ಬೃಂದಾವನ. ಬೃಂದಾವನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ಭ ಮ ಕುಂ ತಂ ಕು ಸೌಗ್ಯ ಸಿನಿಮಾದ ಹೆಸರು.
ಕುಂಕುಮ ತಂದ ಸೌಭಾಗ್ಯ. ಕುಂಕುಮ ತಂದ ಸೌಭಾಗ್ಯ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬೆ ಬಾ ಅಂ ಕ ದ್ರೆ ಮ ನಿ ರ ಸಂ ಹಾಡಿನ ಸಾಲಿದು. ನಮ್ಮ ಕಡೆ ಸಾಂಬಾರಂದ್ರೆ ನಿಮ್ಮ ಕಡೆ ಸಾಂಬಾರಂದ್ರೆ ನಿಮ್ ಕಡೆ ಸಾಂಬಾರ್ ಅಂದ್ರೆ ಫೈನಲ್ ಉತ್ತರನ? Final. ನಿಮ್ ಕಡೆ ಸಾಂಬಾರ್ ಅಂದ್ರೆ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅನ್ಸುತ್ತೆ ಅಲ್ವಾ? ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸು ಸ ಲ ಕು ನಿ ರ ಮ ದೆ ಇ ವ್ಯಕ್ತಿಯ ಹೆಸರಿದೆ. ಸುನಿಲ್ ಕುಮಾರ್ ದೇಸಾಯಿ. ಸುನಿಲ್ ಕುಮಾರ್ ದೇಸಾಯಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸೊ 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ನಿಮಗೂ ಕೂಡ 60 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಕಂಗ್ರಾಟ್ಸ್, ವೆಲ್ ಪ್ಲೇ. ಸೊ ಫಸ್ಟ್ ರೌಂಡ್ ಮುಗೀತು. ನೆಕ್ಸ್ಟ್ ರೌಂಡಿಗೆ ಹೋಗೋಣವಾ? ಎನರ್ಜಿ ಇಷ್ಟೇನಾ? ರೆಡಿ. ಎಲ್ಲ ಕುಟುಂಬದವರು ಕೂಡ ಮೊದಲನೇ ರೌಂಡ್ ಅನ್ನ ಬಹಳ ಯಶಸ್ವಿಯಾಗಿ ಪೂರೈಸಿದ್ದಾರೆ. ನಾವು ಎರಡನೇ ಸುತ್ತಿಗೆ ರೆಡಿ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ಮತ್ತೆ ಆಗ್ತಾಡ ಎರಡನೇ ಸುತ್ತು ನಕ್ಷತ್ರ. ಸೊ ಮೊದಲನೇ ಕುಟುಂಬಕ್ಕೆ ಯಾರು ಬರ್ತಾರೆ ನೋಡೋಣ. ಶ್ರೀನಾಥ್ ಅವರು. ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಮೊದಲನೇ ಕುಟುಂಬಕ್ಕೆ ಶ್ರೀನಾಥ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ನಟರಲ್ಲಿ ಶ್ರೀನಾಥ್ ಅವರ ಸಹೋದರ ಯಾರು? ಮೊದಲನೇ ಆಪ್ಷನ್ CR ಸಿಂಹ, ಎರಡನೇ ಆಪ್ಷನ್ ಅಂಕಲ್ ಲೋಕನಾಥ್. ACR ಸಿಂಹ. ಆಪ್ಷನ್ ಎ ಆಪ್ಷನ್ ಎ ಆಪ್ಷನ್ ಎ CR ಸಿಂಹ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ರಂಗಭೂಮಿಯ ಖ್ಯಾತ ನಟ ನಿರ್ದೇಶಕ CR ಸಿಂಹ ಅವರು. ಶ್ರೀನಾಥ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀನಾಥ್ ನಟನೆಯ ಕಾಕನಕೋಟೆ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಯಾರು? ಆಪ್ಷನ್ ಎ CR ಸಿಂಹ, ಆಪ್ಷನ್ ಬಿ ಗೀತಪ್ರಿಯ. ಬಿ ಗೀತಪ್ರಿಯ. ಫೈನಲ್ ಉತ್ತರನಾ? ಫೈನಲ್. ಆಪ್ಷನ್ ಬಿ ಗೀತಪ್ರಿಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪು. ಆಪ್ಷನ್ ಎ CR ಸಿಂಹ ಸರಿಯಾದ ಉತ್ತರ. ಬೆಸುಗೆ ಸಿನಿಮಾವನ್ನು ಗೀತಪ್ರಿಯ ನಿರ್ದೇಶನ ಮಾಡಿತ್ತು, ಇದನ್ನಲ್ಲ. ಓಕೆನಾ? ಈಗ ಮೂರನೇ ಪ್ರಶ್ನೆ ನೋಡೋಣ ಬಿಡಿ. ಶ್ರೀನಾಥ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ್ರೀನಾಥ್ ಅವರ ಪತ್ನಿಯ ಹೆಸರೇನು? ಆಪ್ಷನ್ ಎ ಗೀತಾ, ಆಪ್ಷನ್ ಬಿ ಪ್ರೇಮ. ಆಪ್ಷನ್ ಎ ಗೀತಾ. ಆಪ್ಷನ್ ಎ ಗೀತಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ಶ್ರೀನಾಥ್ ಮತ್ತು ಗೀತಾ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಓಕೆ, 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಹೇಳಿದ್ದಾರೆ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್. ಸೊ ನೇಸರ ಕುಟುಂಬದವ್ರು ರೆಡಿ ಇದ್ದೀರಾ? ನೋಡೋಣ ನಿಮಗೆ ಯಾರು ಬರ್ತಾರೆ ಅಂತೇಳಿ. ಅಂಬರೀಷ್ ಅವರು. ಅಂಬರೀಷ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬರೀಷ್ ನಟನೆಯ ಕೆಳಗಿನ ಯಾವ ಸಿನಿಮಾ ಹಿಂದಿಯಲ್ಲೂ ರಿಲೀಸ್ ಆಯಿತು? ಆಪ್ಷನ್ ಎ ನಾಗರಹಾವು, ಆಪ್ಷನ್ ಬಿ ರೌಡಿ MLA. ರೌಡಿ MLA. ಆಪ್ಷನ್ ಬಿ
ರೌಡಿ MLA ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? No. ತಪ್ಪು. ಆಪ್ಷನ್ ಎ ನಾಗರಹಾವು ಸರಿಯಾದ ಉತ್ತರ. ಜಲೀಲಾ ಇನ್ಸಾನ್ ಹೆಸರಿನಲ್ಲಿ ನಾಗರಹಾವು ಹಿಂದಿಯಲ್ಲಿ ತೆರೆ ಕಂಡಿತು. ಈ ಸಿನಿಮಾದಲ್ಲಿ ಅಂಬರೀಷ್ ಹೊರತುಪಡಿಸಿ ಉಳಿದವರೆಲ್ಲರೂ ಹಿಂದಿಯ ಕಲಾವಿದರು ನಟಿಸಿದ್ದಾರೆ. ಕನ್ನಡದಲ್ಲೂ ತುಂಬ ಫೇಮಸ್ ಅಲ್ವಾ, ಅದಕ್ಕೆ ಆ ಭಾಷೆಯಲ್ಲೂ ಕೂಡ ಡಬ್ ಆಗಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಅಂಬರೀಷ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದ ನಟನೆಗಾಗಿ ಅಂಬರೀಷ್ ಅವರಿಗೆ ರಾಜ್ಯ ಸರ್ಕಾರದ ಸ್ಪೆಷಲ್ ಜ್ಯೂರಿ ಅವಾರ್ಡ್ ಬಂದಿದೆ? ಆಪ್ಷನ್ ಎ ರಂಗನಾಯಕಿ, ಆಪ್ಷನ್ ಬಿ ಅಂತ. ಆಪ್ಷನ್ ಎ ರಂಗನಾಯಕಿ. ಫೈನಲ್ ಉತ್ತರನಾ? ಆಪ್ಷನ್ ಎ ರಂಗನಾಯಕಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? No. ತಪ್ಪು. ಆಪ್ಷನ್ ಬಿ ಅಂತ ಸರಿಯಾದ ಉತ್ತರ. 1981ರಲ್ಲಿ ಅಂತ ತೆರೆ ಕಂಡಿತ್ತು. ಅಂಬರೀಷ್ ಅವರಿಗೆ ದೊರೆತ ಮೊದಲ ರಾಜ್ಯ ಪ್ರಶಸ್ತಿ ಇದಾಗಿತ್ತು. ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅನ್ಸುತ್ತೆ ಅಲ್ವಾ? ಅಂಬರೀಷ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಅಂಬರೀಷ ಸಿನಿಮಾದಲ್ಲಿ ಅಂಬರೀಷ್ ಅವರು ಯಾವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ? ಆಪ್ಷನ್ ಎ ಕೆಂಪೇಗೌಡ, ಆಪ್ಷನ್ ಬಿ ಅಮರ್ನಾಥ್. ಆಪ್ಷನ್ ಬಿ ಅಮರ್ನಾಥ್. ಆಪ್ಷನ್ ಬಿ ಅಮರ್ನಾಥ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. No. ತಪ್ಪು. ಆಪ್ಷನ್ ಎ ಕೆಂಪೇಗೌಡ ಸರಿಯಾದ ಉತ್ತರ. ಕನ್ಫ್ಯೂಸ್ ಇತ್ತು. ಬುಲ್ಬುಲ್ ಸಿನಿಮಾದಲ್ಲಿ ಅಂಬರೀಷ್ ಅವರು ಅಮರ್ನಾಥ್ ಪಾತ್ರ ನಿರ್ವಹಿಸಿದ್ದಾರೆ. ಸರಿನಾ? ಪರವಾಗಿಲ್ಲ, ಇನ್ನೂ ರೌಂಡ್ಸ್ ಇದೆ. ಓಕೆ, ಸೊ ಹಾಗಾಗಿ ಈ ಒಂದು ರೌಂಡಲ್ಲಿ ಯಾವುದೇ ಅಂಕ ಸಿಗ್ತಾ ಇಲ್ಲ ನಿಮಗೆ. ಓಕೆ, ವೆಲ್ ಟ್ರೈಡ್. ಬಾಸ್ ಬರೋದಾ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದಿಂದ ಮಾಸ್ಟರ್ ಲೋಹಿತ್ ಮಾಸ್ಟರ್ ಪುನೀತ್ ಆದರು? ಆಪ್ಷನ್ ಎ ಬೆಟ್ಟದ ಹೂವು, ಆಪ್ಷನ್ ಬಿ ಭಕ್ತ ಪ್ರಹ್ಲಾದ. ಆಪ್ಷನ್ ಎ ಬೆಟ್ಟದ ಹೂವು. ಆಪ್ಷನ್ ಎ ಬೆಟ್ಟದ ಹೂವು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಮಾಸ್ಟರ್ ಲೋಹಿತ್ ಆಗಿ ನಟಿಸಿದ ಕೊನೆಯ ಸಿನಿಮಾ ಯಾರಿವನು? ನಂತರ ಮಾಸ್ಟರ್ ಪುನೀತ್ ಆದರು. ಗೊತ್ತಿತ್ತಾ ಸರ್? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನೋಡೋಣ. ಕೆಳಗಿನ ಯಾವ ಸಿನಿಮಾದ ನಟನೆಗಾಗಿ ಪುನೀತ್ ರಾಜ್ಕುಮಾರ್ ಅವರು ಅತ್ಯುತ್ತಮ ಬಾಲನಟ ರಾಷ್ಟ್ರೀಯ ಪುರಸ್ಕಾರ ಪಡೆದರು? ಆಪ್ಷನ್ ಎ ಬೆಟ್ಟದ ಹೂವು, ಆಪ್ಷನ್ ಬಿ ಭಾಗ್ಯವಂತ. ಬೆಟ್ಟದ ಹೂವು. ಆಪ್ಷನ್ ಎ ಬೆಟ್ಟದ ಹೂವು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. 1985ರಲ್ಲಿ ಬೆಟ್ಟದ ಹೂವು ಸಿನಿಮಾದ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಸಂದಿದೆ. ಸೊ ಇದು ಕೂಡ ಗೊತ್ತಿತ್ತು ಸರ್ ನಿಮಗೆ? ಹೌದು. ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದ ವಿಶ್ವವಿದ್ಯಾಲಯ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು. ಆಪ್ಷನ್ ಬಿ ಮೈಸೂರು. ಫೈನಲ್ ಉತ್ತರನಾ? ಆಪ್ಷನ್ ಬಿ ಮೈಸೂರು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಪುನೀತ್ ರಾಜ್ಕುಮಾರ್ ಮರಣಾನಂತರ ಅವರಿಗೆ ಮೈಸೂರು ವಿವಿ ಗೌರವ ಡಾಕ್ಟರೇಟ್ ಘೋಷಿಸಿತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸ್ವೀಕರಿಸಿದ್ರು. ಓಕೆ, 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. 60 ಅಂಕಗಳು ಸಿಕ್ಕಿದೆ ಈ ಒಂದು ರೌಂಡಿಂದ ನಿಮಗೆ. 4ನೇ ಕುಟುಂಬ ರೆಡಿ? ರೆಡಿ. ಕನಸಿನ ರಾಣಿ ಮಾಲಾಶ್ರೀ ಅವರು. ಬೃಂದಾವನ ಕುಟುಂಬಕ್ಕೆ ಮಾಲಾಶ್ರೀ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಮಾಲಾಶ್ರೀ ಅವರನ್ನು ಡಾಕ್ಟರ್ ರಾಜ್ಕುಮಾರ್ ಸಂಸ್ಥೆಗೆ ಪರಿಚಯಿಸಿದವರು ಯಾರು? ಆಪ್ಷನ್ ಎ ಚಿ ಉದಯ್ ಶಂಕರ್, ಆಪ್ಷನ್ ಬಿ MS ರಾಜಶೇಖರ್. ಚಿ ಉದಯ್ ಶಂಕರ್. ಆಪ್ಷನ್ ಎ ಚಿ ಉದಯ್ ಶಂಕರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸರಿಯಾಗಿದೆ. ನಂಜುಂಡಿ ಕಲ್ಯಾಣ ಸಿನಿಮಾ ಮೂಲಕ ಕನ್ನಡ ಸಿನಿ ಜಗತ್ತಿಗೆ ಕಾಲಿಟ್ಟರು ಮಾಲಾಶ್ರೀ ಅವರು. ಸ್ವಲ್ಪ ಗೆಸ್ ಮಾಡಿದ್ರಿ ಅನ್ಸುತ್ತಲ್ವಾ ಸರ್? ಬಟ್ ಯು ಗಾಟ್ ಇಟ್. ಮಾಲಾಶ್ರೀ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದಲ್ಲಿ ದೇವರಾಜ್ ಜೊತೆ ಮಾಲಾಶ್ರೀ ನಟಿಸಿದ್ದಾರೆ? ಆಪ್ಷನ್ ಎ ಪೊಲೀಸನ ಹೆಂಡತಿ, ಆಪ್ಷನ್ ಬಿ ಆಗಂತಕ. ಆಪ್ಷನ್ ಎ ಪೊಲೀಸನ ಹೆಂಡತಿ. ಆಪ್ಷನ್ ಎ ಪೊಲೀಸನ ಹೆಂಡತಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಮಾಲಾಶ್ರೀ ಮತ್ತು ದೇವರಾಜ್ ಕಾಂಬಿನೇಷನ್ ನ ಮೊದಲ ಸಿನಿಮಾ ಪೊಲೀಸನ ಹೆಂಡತಿ. ಸೊ ಗೊತ್ತಿತ್ತಾ ಸರ್? ಓಕೆ. ಮಾಲಾಶ್ರೀ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾಲಾಶ್ರೀ ನಟನೆಯ ರಾಣಿ ಮಹಾರಾಣಿ ಸಿನಿಮಾ ರಿಲೀಸ್ ಆಗಿದ್ದು ಯಾವಾಗ? ಆಪ್ಷನ್ ಎ 1990, ಆಪ್ಷನ್ ಬಿ 1993, ಆಪ್ಷನ್ ಬಿ 1993. ಆಪ್ಷನ್ ಬಿ 1993 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. No. ತಪ್ಪು. ಆಪ್ಷನ್ ಎ 1990 ಸರಿಯಾದ ಉತ್ತರ. ಮಾಲಾಶ್ರೀ ಮೊದಲ ಬಾರಿಗೆ ದ್ವಿಪಾತ್ರದಲ್ಲಿ ನಟಿಸಿದ ಸಿನಿಮಾ ಅದು. ಸ್ವಲ್ಪದ್ರಲ್ಲಿ ಹೋಯ್ತು ಅಷ್ಟೇ. ಬಟ್ 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟಿದ್ರ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಕಂಗ್ರಾಟ್ಸ್. ಸೊ 2 ರೌಂಡು ಯಶಸ್ವಿಯಾಗಿ ಆಯ್ತು. ಇನ್ನು 3ನೇ ರೌಂಡಿಗೆ ಹೋಗೋಣವಾ? ಆದ್ರೆ ಅದಕ್ಕೂ ಮುಂಚೆ ಸಿನಿಮಾ ಅಂತಂದ್ರೆ ಹಾಡಿರುತ್ತೆ, ಡ್ಯಾನ್ಸ್ ಇರುತ್ತೆ, ರೊಮ್ಯಾನ್ಸ್ ಇರುತ್ತೆ, ಫೈಟ್ ಇರುತ್ತೆ. ಬಟ್ ಇಲ್ಲಿ ನಾವು 3 ಮಾಡಿಸೋದು, ಒಂದು ಹಾಡು, ಒಂದು ಡೈಲಾಗು, ಒಂದು ಡ್ಯಾನ್ಸ್. ಓಕೆನಾ? ಸೊ ಹಾಡು ಹಾಡ್ತೀರಾ ಮೇಡಮ್? ಹಾಡಿ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಹಾಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಹಾಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಹಾಡಲು ಬಂದ ಪಾತರದವಳ ಮದ್ದಲೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಸೂಪರ್ ಸರ್. ಸೊ ಇದೇ ಜೋಶಲ್ಲಿ 3ನೇ ರೌಂಡಿಗೆ ಹೋಗೋಣ. ಎಲ್ರು ಕೂಡ ರೆಡಿ? ಹೇಪ್ ಹೇಪ್. ಓಕೆ, ಎಲ್ಲಾ ಕುಟುಂಬದವರು ಕೂಡ ಸಖತ್ ಜೋಶಲ್ಲಿದ್ದಾರೆ 3ನೇ ಸುತ್ತಿಗೆ ಹೋಗೋದಕ್ಕೆ. ಹಾಗಾದ್ರೆ ಮತ್ತೆ ಆಗ್ತಡ ನಮ್ಮ 3ನೇ ಸುತ್ತು ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಕುಮಾರ್ ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ತುಂಬಾನೇ ಈಸಿ ಇತ್ತು ಬಿಡಿ ಅಲ್ವಾ? ಈಗ ನೆಕ್ಸ್ಟ್ ನೋಡೋಣ ಏನ್ ಬರುತ್ತೆ ಅಂತೇಳಿ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನು ನೋಡಿದಾಗ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗ್ದಿದೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಶಿವಶಂಕರ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಗರುಡ ಪುರಾಣ ಸರಿಯಾದ ಉತ್ತರ. ಓಕೆ, ಅವ್ರ ಬರ್ತ್ಡೇ ಪೋಸ್ಟರ್, ಸೊ ಹಾಗಾಗಿ ರಿಷಿ ಅವ್ರದ್ದು ಹಾಕಿದ್ದಾರೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ ಮುಂದಿನ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ಆರತಿ. ಆರತಿ.
ಆರತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ನಿಂದ. ಕಂಗ್ರಾಟ್ಸ್, ವೆಲ್ ಪ್ಲೇಡ್. ರೆಡಿ ಇದ್ದೀರಾ ನೀವು? ನೋಡೋಣ ನಿಮ್ಗೇನು ಬರುತ್ತೆ ಚಿತ್ರಗಳು ಅಂತ ಹೇಳಿ. ನೇಸರ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳ್ಬೇಕು. ರಘುವೀರ್. ರಘುವೀರ್. ರಘುವೀರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನು ನೋಡ್ತಿದ್ದಾಗೆ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಗೊತ್ತಾಗ್ಲಿಲ್ವಾ? ಹಳ್ಳಿಗೊಂಬೆ. ಹಳ್ಳಿಗೊಂಬೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ. ಸ್ವಲ್ಪ ಕನ್ಫ್ಯೂಸ್ ಆಗೈತೆ ಅಲ್ವಾ? ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳಬೇಕು. ಮಂಜುಳಾ. ಫೈನಲ್ ಉತ್ತರನಾ? ಮಂಜುಳಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿ. ಸೊ 3 ಪ್ರಶ್ನೆಯಲ್ಲಿ ನೀವು ಕೂಡ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್, ವೆಲ್ ಪ್ಲೇಡ್. ಓಕೆ ಸರ್, ರೆಡಿ ಇದ್ದೀರಾ? ಕೇಳೋಣ. ಸೂರ್ಯವಂಶ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಹೇಳ್ಬೇಕು. ಕಾಂತಾರ 2 ನಟಿ ಹೆಸರು ಹೇಳ್ಬೇಕು ಸರ್. ಗೊತ್ತಾಗ್ಲಿಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ರುಕ್ಮಿಣಿ ವಸಂತ ಅಂತೇಳಿ ಬೇರೆ ಎಲ್ಲಾ ತಂಡದವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಸರಿ, 2ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. 2 ಚಿತ್ರಗಳನ್ನು ನೋಡ್ತಿದ್ದಾಗೆ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಟೈಗರ್ ಪ್ರಭಾಕರ್. ಅದೇನಾ ಸರ್ ಉತ್ತರ? ಟೈಗರ್ ಪ್ರಭಾಕರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಮನೇಲಿ ಇಲಿ, ಬೀದಿಲಿ ಹುಲಿ. ಸರಿ, ಓಕೆ. 3ನೇ ಪ್ರಶ್ನೆ ನೋಡೋಣ. ಓಕೆ ಹೇಳ್ಬೇಕು ಜೋರಾಗಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತ ಹೇಳ್ಬೇಕು. ಭಾರತಿ. ಭಾರತಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಕಲ್ಪನಾ ಸರಿಯಾದ ಉತ್ತರ. 2 ಕನಸು ಚಿತ್ರ. ನೀನ್ ಕರಡಿ ಕರೆದೆ, ಉತ್ತರನೇ ಬರಲಿಲ್ಲ ಒಂದು. ಓಕೆ ಸರ್, ಯಾವ ಪ್ರಶ್ನೆಗೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ರೌಂಡ್ ಇಂದ ಅಂಕ ಸಿಗ್ತಾ ಇಲ್ಲ. ಓಕೆ, ವೆಲ್ ಟ್ರೈ. ಅಲ್ಲ, ಇದಕ್ಕೆ ಎಷ್ಟು ಜೋರ್ ಕ್ಲಾಪ್ಸ್ ಆಗ್ತಾ ಇದೆಯಾ? ಓಕೆ, 4ನೇ ತಂಡದವ್ರು ರೆಡಿ ಇದ್ದೀರಾ? ಬೃಂದಾವನ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳ್ಬೇಕು.
ಸಮಯ ಮುಗಿತಾ ಇದೆ. ನಶೀಲ್ ಅಂತ ಅವ್ರ ಹೆಸರು. ನಶೀಲ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ನಶೀಲ್ ಗೌತಮ್. ಅರ್ಧ ಹೇಳಿದ್ರಿ, ಮಾರ್ಕ್ಸ್ ಅರ್ಧ ಕೊಡೋದಕ್ಕಾಗಲ್ಲ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಎರಡು ಚಿತ್ರಗಳಿಂದ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ನೀನು ನಕ್ಕರೆ ಹಾಲು ಸಕ್ಕರೆ. ನೀನು ನಕ್ಕರೆ ಹಾಲು ಸಕ್ಕರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಬೃಂದಾವನ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೂರನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳಬೇಕು. ಅನಂತ್ನಾಗ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸೊ 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡ್ ಇಂದ. ಕಂಗ್ರಾಟ್ಸ್. ಆತ್ಮ ರಾಮಾನಂದ ರಮಣ, ಆತ್ಮ ರಾಮಾನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಭವಭಯ ಹರಣ ವಂದಿತ ಚರಣ, ಭವಭಯ ಹರಣ ವಂದಿತ ಚರಣ, ರಘುಕುಲ ಭೂಷಣ ರಾಜೀವ ಲೋಚನ, ರಘುಕುಲ ಭೂಷಣ ರಾಜೀವ ಲೋಚನ, ಆದಿನಾರಾಯಣ ಅನಂತ ಶಯನ, ಆದಿನಾರಾಯಣ ಅನಂತ ಶಯನ, ಸಚ್ಚಿದಾನಂದ ಶ್ರೀ ಸತ್ಯನಾರಾಯಣ, ಸಚ್ಚಿದಾನಂದ ಶ್ರೀ ಸತ್ಯನಾರಾಯಣ. ಗುಡ್. ಸೊ 3 ಸುತ್ತುಗಳು ಆಯ್ತು. ಇನ್ನು 4ನೇ ಸುತ್ತು ಬಾಕಿ ಇದೆ. ಇದು ಗೊತ್ತಲ್ಲ, ಭಯಂಕರವಾಗಿರುತ್ತೆ ಅಂತೇಳಿ. 4ನೇ ಸುತ್ತು ಇಷ್ಟೆಲ್ಲ ಆದ್ರೆ ಭಯಂಕರವಾಗಿರುತ್ತಾ? ಇನ್ನೂ ಹೇಳ್ಬೇಕು, ವಾಯ್ಸ್ ಬರಬೇಕು. 4ನೇ ಸುತ್ತು, 4ನೇ ಸುತ್ತು. ಓಕೆ, ಎಲ್ಲಾ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ. ಹಾಗಿದ್ರೆ ಮತ್ತೆ ಆಗ್ತಡ 4ನೇ ಸುತ್ತು ನಟ ಭಯಂಕರ. ಬನ್ನಿ ಸರ್, ನಿಮ್ಮ ತಂಡದಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಸಿಂಹದ ಮರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಹೃದಯ, ಐ ಲವ್ ಯು. ಈ ಹೃದಯ ನಿನಗಾಗಿ, ಈ ಹೃದಯ ಬೇರೆ ಹೇಳ್ತಾ ಹೋಗಿ. ಹಾಗೆ ಏನ್ ಬರುತ್ತೆ ಅದು? 4 ನಿನಗ, ಇದು ಈ ಜೀವ ನಿನಗಾಗಿ, ಈ ಜೀವ ನಿನಗಾಗಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ದರ್ಶನ್.
ಅಂಬರೀಷ್. ದರ್ಶನ್. ಯಶ್. ಮೂವಿನಾ? ಯಶ್. ದರ್ಶನ್ ಮೂವಿನಾ? ಮೂವಿ ಹೆಸರಾ? ಕುರುಕ್ಷೇತ್ರ. ಹಾಗೆ ಹೇಳ್ತಾ ಹೋಗಿ, ಗೆಸ್ ಮಾಡ್ತಾ ಹೋಗಿ. ಸಂಗೊಳ್ಳಿ ರಾಯಣ್ಣ. ಕಾಟೇರ. ಪುನೀತ್ ದರ್ಶನ್ ಇದು ಸುದೀಪ್ರ. ಗಜ. ಗಜ. ಸುದೀಪ್ರ ಮೂವಿ. ದರ್ಶನ್ದ. ಮೊದಲನೇ ಸುಳಿವು, ದರ್ಶನ್ ಈ ಚಿತ್ರದ ಹೀರೋ. ಇನ್ನು ಎರಡನೇ ಸುಳಿವು, ರಾಧಿಕಾ ಮತ್ತೆ ರಕ್ಷಿತಾ ಈ ಚಿತ್ರದ ನಾಯಕಿಯರು. ಸುಂಟ್ರಗಾಳಿ. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ಸರಿಯಾದ ಉತ್ತರ ಏನು ಅಂತೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಮಂಡ್ಯ. ಎಷ್ಟು ಡೆಡ್ ಈಸಿ ಇತ್ತು. ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ, ಬಟ್ ಅವ್ರು ಗೆಸ್ ಮಾಡೋದಕ್ಕೆ ಸ್ವಲ್ಪ ಟಫ್ ಆಯಿತು. ಓಕೆ, ಬಟ್ ವೆಲ್ ಟ್ರೈಡ್. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಕಂಗ್ರಾಟ್ಸ್. ನಿಮ್ಮ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎರಡನೇದು, ಮೊದಲನೇದು ಮಗು, ತೊಟ್ಟಿಲು. ಎರಡನೇದು ಹಾಡು, ಲಾಲಿ ಹಾಡು. ಲಾಲಿ ಹಾಡು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಮೂರನೇದ, ಮೊದಲನೇದು ಅಕ್ಕ. ಮೂರನೇದು ಹೀರೋ ಗೊತ್ತಾ? ಕೊಡು. ಮನೆ, ಕುಟುಂಬ. ಮೊದಲನೇ ಕನ್ನಡ. ನಿರ್ಮಲ, ನೀ. ಎರಡನೇದು ಮಗು, ಮೀಸೆ, ಪುಟ್ಟ. ಮೂರನೇದು ತಾಂಬೂಲನ. ಮೊದಲನೇ ಸುಳಿವು, ದ್ವಾರಕೇಶ್ ನಿರ್ದೇಶನದ ಸಿನಿಮಾ ಇದು. ಹುಟ್ಟುಹಬ್ಬ. ನೀ ತಂದ ಸೌಭಾಗ್ಯ. ನೀ ತಂದ ಉಡುಗೆ. ಅಯ್ಯೋ, ಮಾತಾಡೋದಿಲ್ಲ. ನೀ ತಂದ ಕಾಣಿಕೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಎರಡನೇದು ಪಕ್ಷಿ, ಹಕ್ಕಿ. ಮೊದಲನೇದು ಕೋಪ. ಎರಡನೇದು ಜೋಡಿ ಹಕ್ಕಿ. ಮೂಗು. ಎರಡನೇದು ಹಕ್ಕಿ. ಕೋಪದೇ ಬೇರೆ ವರ್ಡ. ಬೆದರಿಸು. 5 ಲೆಟರ್ ಇದೆಯಾ?
ಮೊದಲನೇ ಸುಳಿವು ಅನಂತ್ನಾಗ್ ನಟನೆಯ ಸಿನಿಮಾ. ಬೇರೆ ಎರಡನೇ ಸುಳಿವು ಅದು ಬಿಡುವುದಿಲ್ಲ. ನಾನಿನ್ನ ಬಿಡಲಾರೆ. ಹಕ್ಕಿ ಎರಡನೇ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಸೇಡಿನ ಹಕ್ಕಿ ಸರಿಯಾದ ಉತ್ತರ. ಅವ್ರು ತೋರಿಸ್ತಾ ಇದ್ರು ಕೋಪ ಮಾಡ್ಕೊಂಡು ಕೋಪ ಮಾಡ್ಕೊಳ್ಳೋ ಅನ್ಸುತ್ತಲ್ವ ಮೇಡಮ್ ನೀವು? ಮಾಡ್ಕೊಳ್ಳಲ್ಲ. ಹೌದು, ಮಾಡ್ಕೊಳ್ಳಲ್ಲ. ನೀವೇ ಕನ್ಫ್ಯೂಸ್ ಅಲ್ಲಿದ್ದೀರಾ, ಮಾಡ್ಕೊಳ್ತೀನಿ ಅಂತೇಳಿ. ಬಟ್ ಚೆನ್ನಾಗಿ ಆಟ ಆಡಿದ್ರಿ. ಓಕೆ, ಸೊ 3ರಲ್ಲಿ ಎಷ್ಟಕ್ಕೆ ಸರಿಯಾದ ಉತ್ತರ ಕೊಟ್ರಿ? 2. ಸೊ 1 ಕ್ಲೂ ತೊಗೊಂಡು ಹೇಳಿರೋದ್ರಿಂದ 35 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್. ಯಾರು ಬರ್ತೀರಾ ನಿಮ್ಮ ಕಡೆಯಿಂದ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಲಿಪ್ ಸಿಂಕ್ ಮಾಡಾಗಿಲ್ಲ. ಹುಲಿ. ರಣರಂಗ. ಬೆಟ್ಟ. ಬೆಟ್ಟದ ಮೇಲಿನ ಹೂ. ಬೆಟ್ಟದ ಹುಲಿ. ಬೆಟ್ಟದ ಹುಲಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. 3 ಪದ. ಮೊದಲೇ ಡ್ಯಾನ್ಸ್. ನಟನೆ. ಡ್ಯಾನ್ಸ್. ರಾಜ. ಡ್ಯಾನ್ಸ್ ರಾಜ. ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮಾಂಗಲ್ಯ. ಮಂಗಳಸೂತ್ರ. ಹೆಂಡತಿ. ಉಂಗುರ. ರಾಣಿ. ಮಾತು. ರಿಂಗ್. ಉಂಗುರ. ಬಂಗಾರದ ಉಂಗುರ. ಬಂಗಾರದ ಮನುಷ್ಯ. ಬಂಗಾರದ ದೇವ. ಸಮಾನಾರ್ಥಕ ಪದಗಳು ಅದು ಏನೇನು ಹೇಳಿ? ಬಂಗಾರ. ಲೋಹ. ಬಂಗಾರದ ಮಾತು. ಬಂಗಾರ. ಮೊದಲನೇ ಸುಳಿವು ರವಿಚಂದ್ರನ್ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಯಮುನಾ ಈ ಚಿತ್ರದ ನಾಯಕಿ. ಬಂಗಾರ. ಹಾಗಿದ್ರೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಚಿನ್ನ. ನೀವು ಕರೆಯಲ್ಲ ಸರ್ ಮೇಡಮ್ಗೆ? ಅವ್ರು ಅದನ್ನೇ ಮರ್ತು ಬಿಟ್ಟಿದ್ದಾರೆ. ಓಕೆ ಸರ್, ವೆಲ್ ಪ್ಲೇಡ್. ಚೆನ್ನಾಗಿ ಆಟ ಆಡಿದ್ರಿ. ಸೊ 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 40 ಸಿಗ್ತಾ ಇದೆ ಈ ಒಂದು ರೌಂಡಿಂದ ನಿಮಗೆ ಅಂಕಗಳು. ಕಂಗ್ರಾಟ್ಸ್. ಬೃಂದಾವನ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ದೇವರು, ಭಗವಂತ, ನಮಸ್ಕಾರ. ದೇವರ ಮನುಷ್ಯ.
ಮನುಷ್ಯ ದೇವತಾ ಮನುಷ್ಯ 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 ದೇವತಾ ಮನುಷ್ಯ ದೇವತಾ ಮನುಷ್ಯ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಏನ್ ಸ್ಪೀಡ್ ನಿಮಗೆ, ಚಕ 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 ಯಾವ್ದು ಬರುತ್ತೆ ಎಲ್ಲ ಹೇಳ್ಬಿಡೋದಲ್ವಾ. ಗುಡ್. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕನ್ನಡ. ಕನ್ನಡ. ಒಂದು ಪದ. ಪದ. ಬಾಹುಬಲಿ. ಶಕ್ತಿ. ಭೀಮಾ. ಭೀಮಾ. ಭೀಮಾ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಬಟ್ ನಿಮಗೆ ಆಪೋಸಿಟ್ ಆಗಿದೆ. ನಿಮ್ಮ ಸಮಯ ಈಗ ಶುರು ಆಗ್ತಾ ಇದೆ. ಕನ್ನಡ. 2 ಪದ. ಮೊದಲನೇದು ರಾಜ್ಕುಮಾರ್. ರಾಜ್. ಅಣ್ಣವರ ಮಕ್ಕಳು. ಅಣ್ಣವರ ಮಕ್ಕಳು ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಸೂಪರ್ ಆಕ್ಟಿಂಗ್ ಮೇಡಮ್. ಪ್ರಾಕ್ಟೀಸ್ ಮಾಡಿದ್ರೆ ಸೊ ಅದಕ್ಕೆ ವಿನ್ ಆದ್ರೆ ನೋಡಿ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಓಕೆ, ವೆಲ್ ಪ್ಲೇಡ್. ಚೆನ್ನಾಗಿ ಆಟ ಆಡಿದ್ರಿ, ಚೆನ್ನಾಗಿ ಗೆಸ್ ಕೂಡ ಮಾಡಿದ್ರಿ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಸೊ 60 ಅಂಕ ಸಿಗ್ತಾ ಇದೆ. 3ಕ್ಕೆ 3 ಸರಿಯಾಗಿ ಹೇಳಿರೋದ್ರಿಂದ ಕಂಗ್ರಾಟ್ಸ್. ತುಂಬ ಚೆನ್ನಾಗಿ ಆಟ ಆಡಿದೆ. ಓಕೆ, ಈಗ 4 ಸುತ್ತುಗಳು ಕೂಡ ಆಯಿತು. ಸರ್, ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಮುಂಗಾರು ಮಳೆ ಫಿಲಮ್ ಎಲ್ಲರೂ ನೋಡಿರ್ತೀರಾ? ಒಂದು ವೇಳೆ ಮುಂಗಾರು ಮಳೆ ಫಿಲಮನ್ನು ಅನ್ನವ್ರು ಮಾಡಿದರೆ ಯಾವ ಥರ ಇರ್ತಾಯಿತ್ತು ಡಾಕ್ಟರ್ ರಾಜ್ಕುಮಾರ್? ಈ ಟೈಮ್ ಪಕ್ಕ 4:20 ಈ ಟೈಮ್ ಅದ ಕೈ ಕೊಡೋಕ್ಕೆ ಅಲ್ಲ, ನೀವು ನನ್ನ ಟೈಟಾಗಿ ಅಪ್ಕೊಂಡು 1 ಲೀಟರ್ ಕಣ್ಣೀರನ್ನು ಸುರಿಸಿ ನನ್ನ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟ್ ಅಂದ್ಕೊಂಡಿದ್ದೆ. ಆ ಟೈಮ್ ಬರಲಿಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಮುಂಗಾರು ಮಳೆ ಫಿಲಮ್ ಮಾಡಿದ್ರಿ. ಈ ಟೈಮ್ ಪಕ್ಕ 4:20 ಈ ಟೈಮ್ ಅದ ಕೈ ಕೊಡೋಕ್ಕೆ ನೀವು ನನ್ನ ಟೈಟಾಗಿ ಅಪ್ಕೊಂಡು 1 ಲೀಟರ್ ಕಣ್ಣೀರನ್ನು ಸುರಿಸಿ ನಾನು ಬಿಟ್ಟು ಬೇರೆ ಯಾರು ಕೈಲೂ ತಾಳಿ ಕಟ್ಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟ್ ಅಂತ ಗೋಳಾಡ್ಕೊಂಡು ಅವಳ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೆ. ಆ ಟೈಮ್ ಬರಲಿಲ್ಲ. ಈಗ ನಿಮ್ಮ ಟೈಮ್ ಬರುತ್ತೆ, ಅವ್ರು ನೋಡಿದ್ರೆ ಅದು ಗ್ಯಾರಂಟಿ. ಒಂದು ವೇಳೆ ಶಿವರಾಜ್ ಕುಮಾರ್ ಮುಂಗಾರು ಮಳೆ ಫಿಲಮ್ ಆ್ಯಕ್ಟ್ ಮಾಡಿದ್ರಿ. ಈ ಟೈಮ್ ಪಕ್ಕ 4:20 ಈ ಟೈಮ್ ಇರೋದೆ ಕೈ ಕೊಡೋಕೆ ಮನುಷ್ಯನ ಟೈಮ್ ಸರಿಲ್ದಾಗ ಮನುಷ್ಯ ತಲೆಗೆ ಹಾಕ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನ ತೆಗಿಬೇಕಂತಾರೆ. ಅದು ನಾನು ಈ ದಿಲ್ ಹೃದಯ ಹಾಡು ಅಂತಾರಲ್ಲ ಅದರಲ್ಲಿ ಕೈ ಹಾಕ್ಕೊಂಡು ಪರಾಪರ ಅಂತ ಕೆರ್ಕೊಂಡಿದ್ದೀನಿ ಅಲ್ವಾ ಬಾಜಿ? ಓಕೆ, ಸೂಪರ್. ಸೊ ಇನ್ನು ಕೊನೆಯದಾಗಿ ಯಾವ್ಯಾವ ತಂಡಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇ ಕುಟುಂಬದ ಅಂಕಗಳು ಎಷ್ಟು ನೋಡೋಣ. 170 ಅಂಕಗಳು. ಹಾಗೇನು ಎರಡನೇ ಕುಟುಂಬದ ಅಂಕಗಳು ಎಷ್ಟು ನೋಡೋಣ. 115 ಅಂಕಗಳು. ಮೂರನೇ ಕುಟುಂಬಕ್ಕೆ ಬಂದಿರುವಂತಹ ಅಂಕಗಳು ನೋಡೋಣ. 160 ಅಂಕಗಳು ಬಂದಿದೆ. ಹಾಗೆ ಬೃಂದಾವನ ಕುಟುಂಬ ಇವರಿಗೆ ಬಂದಿರುವಂತಹ ಅಂಕಗಳು ಎಷ್ಟು ನೋಡೋಣ. 200 ಅಂಕಗಳು. ಈ ಒಂದು ಕಾರ್ಯಕ್ರಮದಲ್ಲಿ 200 ಅಂಕ ಪಡೆಯೋದ್ರ ಮೂಲಕ ಮೊದಲನೇ ಸ್ಥಾನ ಪಡ್ಕೊಂಡಿದ್ದೀರಾ ಬೃಂದಾವನ ಕುಟುಂಬ. ಕಂಗ್ರಾಟ್ಸ್. ಹಾಗೆ 170 ಅಂಕ ಪಡೆಯೋದ್ರ ಮೂಲಕ ಎರಡನೇ ಸ್ಥಾನ ಪಡ್ಕೊಂಡಿದ್ದೀರಾ ಮೊದಲನೇ ತಂಡದವರು. ನಿಮಗೂ ಕೂಡ ಕಂಗ್ರಾಟ್ಸ್. ಸೊ ಕಂಗ್ರಾಟ್ಸ್. ಸೊ 4ನೇ ಸ್ಥಾನವನ್ನು ನೇಸರ ಕುಟುಂಬ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋದಕ್ಕಾಗಿ. ಸೊ ನಿಮ್ಮೆಲ್ಲ ಆಸೆ ಕನಸುಗಳು ಏನೇನಿದೆ ಅದೆಲ್ಲವೂ ಕೂಡ ಈಡೇರಲಿ ಅಂತೇಳಿ ಸಿನಿಕ್ ವಿಸ್ ಕಡೆಯಿಂದ ಆಶಿಸ್ತಾ ಇದ್ದೀವಿ. ಧನ್ಯವಾದ ಬಂದಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮ ಎಷ್ಟು ಮನೋರಂಜನೀಯವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಾದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭರಾತ್ರಿ.